ಶಾಸಕರು ಎಲ್ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಯಳಂದೂರು ತಾಲೂಕು ಅಭಿಮಾನಿ ಬಳಗದ ವತಿಯಿಂದ ರಾಜ್ಯದ ಅಧ್ಯಕ್ಷರು, KMC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು, ಹಾಗೆ ರಾಷ್ಟ್ರದ KPCಯ ಅಧ್ಯಕ್ಷರು, AICC ಅಧ್ಯಕ್ಷರು ಮತ್ತು ನಾಯಕರುಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ದಲಿತ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ನೀಡಿಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರಿಗೆ ತಾವು ಈ ಬಾರಿ ಸಚಿವ ಸ್ಥಾನವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ಈಗ ಏನು ಮಂತ್ರಿಮಂಡಲ ರಚನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ತಮ್ಮೆಲ್ಲರ ಮುಖಾಂತರ ಇವತ್ತು ಕಳಿಸ್ತಾ ಇದ್ದೇವೆ. ಯಾಕೆಂದರೆ ಕೃಷ್ಣಮೂರ್ತಿಯವರು ಕಳೆದ ಸುಮಾರು 3ನೇ ಬಾರಿ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಸಂತೇಮರಳ್ಳಿ ಕ್ಷೇತ್ರ ಇದ್ದ ಸಂದರ್ಭದಲ್ಲಿ 2 ಬಾರಿ ಶಾಸಕರಾಗಿ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರ ನಾವು ಈ ಸಭೆಯ ಕರೆದಿರ್ತಕ್ಕಂಥ ಉದ್ದೇಶ, ಮೊದಲನೇದಾಗಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಆದಂಥ ಕೃಷ್ಣಮೂರ್ತಿ ಅವರಿಗೆ ಈಗ ಏನು ಮಂತ್ರಿಮಂಡಲ ರಚನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ತಮ್ಮೆಲ್ಲರ ಮುಖಾಂತರ ಇವತ್ತು ಕಳಿಸ್ತಾ ಇದ್ದೇವೆ. ಯಾಕೆಂದರೆ ಕೃಷ್ಣಮೂರ್ತಿಯವರು ಕಳೆದ ಸುಮಾರು 3ನೇ ಬಾರಿ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಸಂತೇಮರಳ್ಳಿ ಕ್ಷೇತ್ರ ಇದ್ದ ಸಂದರ್ಭದಲ್ಲಿ 2 ಬಾರಿ ಶಾಸಕರಾಗಿ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರ ಜನರಲ್ಲಿ ಒಂದು ಸಂತಸವನ್ನು, ಒಂದು ಅಭಿವೃದ್ಧಿಯ ಪರ್ವವನ್ನು ನೀಡಿದಂಥ ಒಬ್ಬ ವ್ಯಕ್ತಿಯವರು. ಅದೇ ಯಾಕೆಂದರೆ ಅವರ ತಂದೆ ದಿವಂಗತ ಬಿ ರಾಜಯ್ಯನವರು ಇಡೀ ರಾಜ್ಯದಲ್ಲಿ ಇವತ್ತು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಅವರು ಯಾವುದೇ ಇಲಾಖೆಯನ್ನು ಇಲ್ಲದೆ ಎಲ್ಲ ಇಲಾಖೆಗಳನ್ನು ಕೂಡ ಕಾರ್ಯವನ್ನು ನಿರ್ವಹಿಸಿ ಅದರಲ್ಲೂ ನಮ್ಮ ಚಾಮರಾಜ ಜಿಲ್ಲೆಯ ಅಭಿವೃದ್ಧಿಗೆ ಹಲವಾರು ಕೊಡುಗೆಗಳನ್ನು ನೀಡಿ ಹೋಗಿರ್ತಕ್ಕಂಥ ತಾವೆಲ್ಲ ನೋಡಿದ್ದೀರಿ. ಅವರ ಹಾದಿಯಲ್ಲೇ ಅವರ ಮಗನಾದಂಥ ಕೃಷ್ಣಮೂರ್ತಿ ಸಾಹೇಬ್ರವರು ಈ ಜಿಲ್ಲೆ ಒಳಗಡೆ ಪ್ರಥಮವಾಗಿ ಸಚಿವರಾಗಿ ಹಲವಾರು ಕಾರ್ಯಗಳು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಮತ್ತು ರಾಜ್ಯದಲ್ಲಿ ಎಲ್ಲ ಖಾತೆಯನ್ನು ನಿಭಾಯಿಸಿದ್ದಾರೆ. ದಿವಂಗತ ಬಿ ರಾಜಯ್ಯನವರು ಅವರು ಸುಪುತ್ರರು. ಅವ್ರ ತಂದೆ ಹಾಕ್ಕೊಟ್ಟಂಥ ಹಾದಿಲೆ ಆ ಕಡೆ ಭಾಗದಲ್ಲಿ ಚಿಕ್ಕೋಳಿ ಆಗ್ಬೋದು, ಸುವರ್ಣವತಿ ಆಗ್ಬೋದು, ನವೋದಯ ಶಾಲೆ ಆಗ್ಬೋದು, ಈ ಥರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ವರ್ಗಕ್ಕೂ ಕೂಡ 4 ಎಕರೆ ಕೊಟ್ಟಿದ್ದಾರೆ. 4 ಎಕರೆ ಯಾವುದೇ ಜನಾಂಗನಾಗಿಲ್ಲ, ಎಲ್ಲ ವರ್ಗಕ್ಕೂ 4 ಎಕರೆ. ಅವರು ಫಾರೆಸ್ಟು ಅರಣ್ಯ ಮಂತ್ರಿ ಆಗಿದ್ದಂಥ ಎಲ್ಲ ವರ್ಗಕ್ಕೂ ಕೊಟ್ಟಿದ್ದಾರೆ. ಅದರಂತೆ ಅವರು ತಂದೆಯಂತೆ ಮಕ್ಕಳು ಕೂಡ ಈ ಭಾಗದಲ್ಲಿ ಕೊಳ್ಳೇಗಾಲದಲ್ಲಿ 250 ಬೆಡ್ ಹಾಸ್ಪಿಟ್ಲಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಎಳ್ನೀರು ಮಾರುಕಟ್ಟೆ ಮಾಡಿದ್ದಾರೆ, ಎಳ್ನೂರು ಮಾರುಕಟ್ಟೆಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಡಿಪೋ ಮಾಡಿದ್ದಾರೆ, ಸಂತೇಮರಳ್ಳಿ ಡಿಪೋ, ಬಸ್ ಸ್ಟ್ಯಾಂಡು, ಈ ಥರ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಎಲ್ಲ ವರ್ಗಕ್ಕೂ CC ರಸ್ತೆ, CC ಚರಂಡಿ, ಸಮುದಾಯ ಭವನಗಳು ಏನು 20-25 ವರ್ಷದ ಸಮುದಾಯ ಭವನಗಳು ಏನಿತ್ತು ನಿಂತಿದ್ವು, ಅದಕ್ಕೆಲ್ಲ ಒಂದು ಕಾಯಕಲ್ಪ ಕೊಟ್ಟು ಸಮುದಾಯ ಭವನಗಳು ಮುಂದುವರೆದ ಕಾಮಗಾರಿಗಳು ಮಾಡಿ ಎಲ್ಲ ಹಂತದಲ್ಲಿದೆ. ಎಲ್ಲ ಹಂತದಲ್ಲಿ ಕೆಲವು ಊರುಗಳಲ್ಲಿ ಸಮುದಾಯ ಭವನಗಳೇ ಆಗಿರಲಿಲ್ಲ, ಅಂಥ ಊರುಗಳಿಗೂ ಸುಧಾ ಸಮುದಾಯ ಭವನಕ್ಕೆ ಕೊಟ್ಟು ಇವತ್ತು ಕಟ್ಟಡಗಳ ಸ್ಟಾರ್ಟ್ ಆಗಿ ಕೆಲಸಗಳು ನಡೀತಾ ಇದೆ. ಇನ್ನೂ ಸಾಕಷ್ಟು ಬೆಳಗಿರಂಗ ಬೆಟ್ಟದಲ್ಲಿ ಕಂಪ್ನಿ ಏನಂತಿದೆ, ಬೆಳಗಿರಂಗ ಬೆಟ್ಟ ಕಂಪ್ನಿ ಅದಾವೆ, ಅದಕ್ಕೆ ಒಂದು 4.25 ಕೋಟಿ ಹಾಕಿದ್ದಾರೆ. ರಸ್ತೆಗಳ ಅಭಿವೃದ್ಧಿ ಮತ್ತು ತೇರು ಉತ್ಸವ ನಡೀತದಲ್ಲ ಅದಕ್ಕೆ ಹಾಕಿ, ಮತ್ತು ಕಂಪ್ನಿ ಅಭಿವೃದ್ಧಿಗೆ ಮತ್ತು ಅಂತ ಮಾಡೋಕ್ಕೆ ಸಾಕಷ್ಟು ಇರೋಂಥ ಕ್ಷೇತ್ರ ಇದು. ಆದ್ದರಿಂದ ಅಭಿವೃದ್ಧಿ ಮಾಡಬೇಕು ಅಂತ ಅವ್ರ ಕಾನ್ಸೆಪ್ಟಲ್ಲಿ ಯಳಂದೂರು ತಾಲೂಕಿಗೆ ವಿಶೇಷವಾಗಿ ಅನುದಾನ ಕೊಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಸಚಿವ ಸ್ಥಾನ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಇಡೀ ಜಿಲ್ಲೆದಲ್ಲೇ ನಾಡಿ ಮಿಡಿತ ಗೊತ್ತು ಎಲ್ಲಿ ಏನು ಅಂತ. ಇಡೀ 4 ಕ್ಷೇತ್ರದಲ್ಲೂ ಇವತ್ತಿಂದವರಲ್ಲ, ಅವರು ಹಳವರು ತುಂಬ 3ನೇ ಬಾರಿ MLA ಆಗಿರ್ತಕ್ಕಂಥವ್ರು. MLA ಆಗಿ ಸಾಕಷ್ಟು ಅನುಭವ ಇದೆ. ಎಲ್ಲೆಲ್ಲಿ ಏನೇನು ಮಾಡಬೇಕು, ಏನೇನು ಕಾರ್ಯ ಮಾಡಬೇಕು ಅನ್ನೋದು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಾ. ಅವರು ವಿಧಾನಸೌಧ ಒಳಗೂ 24/7, ಕ್ಷೇತ್ರದಲ್ಲೂ 24/7, ಎಲ್ಲೂ ಕೂತವರಲ್ಲ, ಎಲ್ಲೂ ನಿಂತವರಲ್ಲ, ನಿರಂತರವಾಗಿ ಕೆಲಸ ಮಾಡ್ಕೊಂಬತ್ತಿದ್ದಾರೆ. ನಿತ್ಯ ಶಾಸಕರು ಅಂದ್ರೆ ತಪ್ಪಾಗಲಾರದು, ಅಷ್ಟು ಕೆಲಸ ಮಾಡ್ಕೊಂಬತ್ತಾ ಇದ್ದಾರೆ. ಅಂಥವ್ರಿಗೆ ಸಚಿವ ಸ್ಥಾನ ಕೊಡೋದ್ರಲ್ಲಿ ಏನೇ ಇದಿಲ್ಲ ಅಂತ ನನ್ನ ಅಭಿಪ್ರಾಯ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಅದರಿಂದ ಅವ್ರಿಗೆ
ಸಚಿವರು ಕೊಡಬೇಕು ಅಂತ ನಮ್ಮಲ್ಲಿ